ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಸದಾ ಯೋಚಿಸುವ ವ್ಯಕ್ತಿಗೆ ನಿಮ್ಮ ನೆನಪಿದೆಯಾ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ನೀವು ಸದಾ ಯೋಚಿಸುವ ವ್ಯಕ್ತಿ, ಪ್ಯಾಷನ್ ಬರ್ತಾರೆ, ಮತ್ತೊಂದು ಸ್ಪಾರ್ಕ್ಸ್, ಮತ್ತೊಂದು ಟ್ವಿನ್ ಫ್ಲೇಮ್, ಇಲ್ಲೊಂದು ಇಂಪರ್ಫೆಕ್ಷನ್ಸ್. ಇಲ್ಲಿನ ಮೆಸೇಜ್ ನೋಡಿದಾಗ ಲವ್ ಈಸ್ ಎ ಬ್ಯೂಟಿಫುಲ್ ಮೆಸ್, ಎಂಬ್ರೇಸ್ ಇಟ್ಸ್ ಇಂಪರ್ಫೆಕ್ಷನ್ಸ್ ಅನ್ನೋದು ಬರ್ತದೆ. ಅಂದರೆ ಪ್ರತಿಯೊಂದು ಲವ್ ಸ್ಟೋರಿನಲ್ಲೂ ಏನಾದರೂ ಸಮಸ್ಯೆಗಳಿರುತ್ತೆ, ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ನೋ ಒನ್ ಈಸ್ ಪರ್ಫೆಕ್ಟ್. ಎಲ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದ ಹುಟ್ಟು ಗುಣಗಳಿರುತ್ತೆ, ಸ್ವಭಾವಗಳಿರುತ್ತೆ. ಅದನ್ನು ನಾವು ಯಾವತ್ತೂ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರನ್ನ ಚೇಂಜ್ ಮಾಡೋಕ್ಕೆ ಹೋದಾಗ ಅಲ್ಲಿ ಸಮಸ್ಯೆಗಳು ಬರುತ್ತೆ. ಇಲ್ಲಿ ನಿಮಗೆ ಆ ವ್ಯಕ್ತಿ ಸದಾ ನೆನಪಾಗ್ತಾ ಇದ್ದಾರೆ. ಏನೋ ಕಾರಣಗಳಿಂದ ದೂರ ಆಗಿದ್ದೀರಾ, ಅದಕ್ಕೆ ನೀವು ಅವ್ರಿಗೂ ನನ್ನ ನೆನಪಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವಿಲ್ಲಿ, ಹೌದಲ್ವಾ? ಒಂದು ಕಾಲದಲ್ಲಿ ನೀವು ಅವ್ರ ಪ್ಯಾಷನ್ ಆಗಿದ್ರಿ. ಇಬ್ಬರಲ್ಲೂ ಏನೋ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ಯಾವುದೋ ಮ್ಯಾಗ್ನೆಟಿಕ್ ಪುಲ್ ಅಟ್ರಾಕ್ಷನ್ ಇತ್ತು. ಅವ್ರಿಗೂ ನಿಮ್ಮ ನೆನಪಿದ್ಯಾ ಅಂದಾಗ ಸ್ಪಾರ್ಕ್ಸ್ ಬರ್ತಾ ಇದೆ ಇಲ್ಲಿ. ಅವ್ರಿಗೂ ನಿಮ್ಮನ್ನು ಮರಿಬೇಕು ಅಂದರೂ ಮರೆಯೋಕ್ಕಾಗ್ತಾ ಇಲ್ಲ. ಆಗಾಗ ಎಲೆಕ್ಟ್ರಿಕ್ ಸ್ಪಾರ್ಕ್ಸ್ ಅಂದರೆ ಕಿಡಿಗಳ ಥರ ನಿಮ್ಮ ನೆನಪುಗಳು ಚಕ್ಕಂತ ಬರ್ತಾ ಇರುತ್ತೆ ಅವ್ರಿಗೆ. ನಿಮ್ಮ ನಗುಮುಖ ನೆನಪಾಗುತ್ತೆ, ನೀವು ಮಾತಾಡ್ತಾ ಇದ್ದಿದ್ದು, ನಿಮ್ಮ ಒಳ್ಳೆ ಮನಸ್ಸು ಆಗಾಗ ನೆನಪಾಗ್ತಾ ಇರುತ್ತೆ. ಈ ಮಧ್ಯೆ ನಿಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ, ಇಂಪರ್ಫೆಕ್ಷನ್ಸ್ ಇದೆ. ಅದನ್ನು ಸರಿ ಮಾಡ್ಕೊಳಕ್ಕಾಗದೆ ನೀವಿಬ್ಬರು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಈ ಸಿಚುವೇಶನ್ ಮುಂದೆ ಸರಿಯಾಗುತ್ತಾ? ನೀವಿಬ್ಬರು ದೂರ ಆಗಿರೋಕ್ಕೆ ಕಾರಣಗಳೇನು? ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಫೈವ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ, ಆದರೆ ಈಗ ಇಮೋಷ್ನಲ್ ಆಗಿದ್ದೀರಾ. ಆ ವ್ಯಕ್ತಿ ನೆನಪುಗಳು ಬರ್ತಾ ಇದೆ. 5 ಕಾರ್ಡ್ಸ್ ಆಯಿತು. ಬಾಟಮ್ನಲ್ಲಿ ಏನಿದೆ ನೋಡಿ, ಇಲ್ಲಿ ಏನು ಬಂದಿದೆ ಅಂತ. ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಆ ನೆನಪುಗಳಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ನಿಮಗೆ. ಕೂತಲ್ಲಿ ನಿಂತಲ್ಲಿ ನೀವು ಕೆಲಸ ಮಾಡುವಾಗನೂ ಆ ವ್ಯಕ್ತಿ ನೆನಪಾಗ್ತಾರೆ. ಇದರಿಂದ ಆಗಾಗ ನೀವು ಡಿಸ್ಟರ್ಬ್ ಆಗ್ತೀರಾ, ಮಾಡೋ ಕೆಲಸಗಳೇ ಮರ್ತು ಹೋಗುತ್ತೆ. ಮನಸ್ಸು ಯಾವಾಗಲೂ ಆ ವ್ಯಕ್ತಿ ಹಿಂದೆನೇ ಓಡ್ತಾ ಇರುತ್ತೆ, ಆ ನೆನಪುಗಳು ಹಿಂದೆನೇ ಓಡ್ತಾ ಇರುತ್ತೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಬ್ಬರಲ್ಲೂ ಏನೋ ಮಾತುಕತೆಗಳಾಗಿತ್ತು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ನಿಮಗೆ ಅದು ಆಗಾಗ ನೆನಪಾಗ್ತಾ ಇರುತ್ತೆ. ಆದರೆ ಅದೆಲ್ಲನೂ ಮೀರಿ ಇಮೋಷನ್ಸ್ ನಿಮ್ಮನ್ನು ಸಾಫ್ಟ್ ಮಾಡುತ್ತೆ. ಇಲ್ಲಿ ಜಗಳಗಳಾಗಿತ್ತು, ಮಾತುಕತೆಗಳಾಗಿತ್ತು, ಅಥವಾ ಏನೋ ಮಾತುಕತೆಗಳಿಲ್ಲದೇ ನೀವು ಸೈಲೆಂಟಾಗಿ ದೂರ ಆಗಿರ್ಬೋದು ಇಬ್ಬರೂ. ಆದ್ರೂ ನೀವು ಇಲ್ಲಿ ಇಮೋಷನಲ್ ಆಗಿದ್ದೀರಾ. ಆ ವ್ಯಕ್ತಿನ ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ಇಲ್ಲಿ ಹ್ಯಾಂಗ್ಮನ್ ಎನರ್ಜಿ ಬರ್ತಾ ಇದೆ. ಏನೂ ಮಾಡಲಾರ್ದಂಥ ಪರಿಸ್ಥಿತಿ. ನಿಮ್ಮ ಕನೆಕ್ಷನ್ ಬ್ಲಾಕ್ ಆಗಿರ್ಬೋದು, ಅಥವಾ ನಿಮ್ಮ ಕಾಲ್ಸ್ಗೆ ಮೆಸೇಜ್ಗೆ ಅಂತಹ ಅಟೆನ್ಷನ್ ಕೊಡ್ತಾ ಇಲ್ಲ ಅವರು. ಆದರೆ ಇಲ್ಲಿ ನೀವು ಸ್ಪಿರಿಚುವಲ್ ಆಗಿದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ದೀರಾ. ಹಗಲು ರಾತ್ರಿ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಾ. ಇಬ್ಬರೂ ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಇಲ್ಲೊಂಥರ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ. ಅದು ಒಬ್ಬರಲ್ಲಿದ್ದರೆ ಸಾಲದು, ಆ ಕಡೆಯಿಂದನೂ ಬರಬೇಕು ಅಲ್ವಾ? ಅದಕ್ಕೆ ಅವರ ಎನರ್ಜಿ ಏನಿದೆ ನೋಡೋಣ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಏನು ಬರುತ್ತೆ ಇದಕ್ಕೆ? ಎಸ್, ಸೈಲೆಂಟಾಗಿ ನಿಮ್ಮಿಂದ ದೂರ ಆಗಿದ್ದಾರೆ. 7 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಹಾಗೆ ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ,
ಇಲ್ಲಿ 6 ಆಫ್ ಕಪ್ಸ್ ಇದೆ. ಹಾಗೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್, ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ ನೋಡಿ. ನಿಮ್ಮ ಮೇಲೆ ಪ್ರೀತಿ ಇದೆ, ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಅವ್ರಿಗೂ ನಿಮ್ಮನ್ನು ಮರಿಬೇಕು ಅಂದರೂ ಮರೆಯೋಕ್ಕಾಗ್ತಾ ಇಲ್ಲ. ಎಷ್ಟೋ ಸರಿ ಅವ್ರನ್ನ ಅವರು ಬ್ಯುಸಿ ಮಾಡ್ಕೊಳ್ಳೋದಿದೆ, ಆದರೂ ನಮ್ಮ ಮಧ್ಯೆ ನಿಮ್ಮ ನೆನಪಾಗುತ್ತೆ. ಆಗೇನೋ ಒಂಥರ ಡೌನ್ ಫೀಲ್ ಆಗುತ್ತೆ ಅವ್ರಿಗೆ. ಇಲ್ಲಿ ಹಾಗೆ ನೋಡಿದಾಗ ಏನೇನು ಕಾರ್ಡ್ಸ್ಗಳು ಬಂದಿದೆ. ಪ್ರತಿಯೊಂದು ಲವ್ ಸ್ಟೋರಿನೂ ಸಂತೋಷವಾಗಿ ಎಂಡ್ ಆಗಬೇಕು ಅಂತ ಇಲ್ಲ, ಅಲ್ಲಿ ಮಧ್ಯೆ ಸಮಸ್ಯೆಗಳಿರುತ್ತೆ. ಕಷ್ಟಪಟ್ಕೊಂಡು ಕೆಲವರು ಕನೆಕ್ಟ್ ಆದ್ರೂ ಇನ್ನು ಕೆಲವರು ಬರೀ ನೆನಪುಗಳಲ್ಲೇ ಇರ್ತಾರೆ. ಅವ್ರದ್ದೇ ಆದ ಜೀವನಗಳನ್ನ ಶುರು ಮಾಡ್ಕೊಂಡಿದ್ರು ಆ ಹಳೆ ನೆನಪುಗಳನ್ನ ಮರೆಯೋಕ್ಕಾಗಲ್ಲ, ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ. ಹಾಗೆ ಇವ್ರಿಗಿಲ್ಲಿ ಅನ್ನಿಸ್ತಾ ಇದೆ, ಯಾವುದೋ ಕಾರಣಗಳಿಂದ ಇವರು ನಿಮಗೆ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ಆದರೆ ಅಲ್ಲೊಂದು ಬ್ಲ್ಯಾಕ್ ಮಾರ್ಕ್ ಇದೆ, ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಮುಂದೆ ಯಾವತ್ತಾದರೂ ನಿಮ್ಮನ್ನು ಭೇಟಿ ಮಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಒಳ್ಳೆ ಜಾಬಲ್ಲಿದ್ದಾರೆ, ಹಾಗೆ ಒಳ್ಳೆ ಮನಸ್ಸೂ ಇದೆ. ನೀವು ನೆನಪಾಗ್ತೀರಾ ಸರಿ, ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಇಲ್ಲಿ ಈ ಕನೆಕ್ಷನಲ್ಲಿ ನೀವು ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ದಿದ್ರು ಅವ್ರು ನಿಮ್ಮನ್ನು ಮಾತಾಡಿಸ್ಬೇಕು, ನಿಮಗೆ ಕೇರ್ ಮಾಡಬೇಕು ಹಾಗನ್ಸುತ್ತೆ ನಿಮಗೆ. ಆ ವ್ಯಕ್ತಿ ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲದೆ ಇರೋದು ನಿಮಗೆ ಬೇಜಾರಾಗಿದೆ. ಆದರೆ ಇಲ್ಲಿ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಭಾವನೆಗಳಿದೆ, ಪ್ರೀತಿ ಇದೆ. ಇದೊಂದು ಡಿವೈನ್ ಕನೆಕ್ಷನ್ ಆಗಿತ್ತು. ನೀವಿಬ್ಬರು ಮುಂದೆ ಕನೆಕ್ಟ್ ಆಗ್ತೀರಾ ಅದು ಕೇಳೋಣ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ, ಹೈಯರ್ ಸೆಲ್ಫ್ ನಿಮಗೆ ಏನು ಮೆಸೇಜ್ ಕೊಡ್ತಾರೆ, ಏನು ಅಡ್ವೈಸ್ ಕೊಡ್ತಾರೆ. ಇಲ್ಲಿ ಫೂಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಸ್ಟ್ರೆಸ್ ಹಾಗೆ ಎಕ್ಸ್ಪೀರಿಯನ್ಸಿಂಗ್ ಬರ್ತಾ ಇದೆ, ಮತ್ತೊಂದು ಚೇಂಜ್. ಇಲ್ಲಿ ಇನ್ನೇನಿದೆ ನೋಡೋಣ. ಪಾಸಿಬಿಲಿಟೀಸ್, ಸಾರಿ ಇಲ್ಲಿ ಪಾಸಿಬಿಲಿಟೀಸ್ ಇದೆ, ಇಲ್ಲಿ ಎಕ್ಸ್ಪೀರಿಯನ್ಸಿಂಗ್ ಇದೆ. ಇಲ್ಲೊಂದು ಕಂಪ್ಯಾರಿಸನ್ ಅಂದಾಗ ಅವ್ರ ಮನಸ್ಸು ಕಂಪೇರ್ ಮಾಡ್ಕೊಳ್ಳುತ್ತೆ. ನಿಮ್ಮ ಜೊತೆ ಇದ್ದಾಗಿನ ಟೈಮು ಆಗ ಸಂತೋಷ ಇತ್ತು, ಈಗ ನೀವಿಲ್ಲ ಅವ್ರ ಜೀವನದಲ್ಲಿ, ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ. ಹೀಗೆ ಕಾಲಚಕ್ರಗಳು ಉರುಳಿದೆ, ಸುಮಾರು ದಿನಗಳು ಕಳೆದಿದೆ, ಇಬ್ರಿಗೂ ನೆನಪುಗಳಿವೆ. ಹಾಗೆ ಇಲ್ಲಿ ಅನ್ಸರ್ಟೇನಿಟಿ ಇದೆ. ಯಾರಿಗೆ ಗೊತ್ತು, ಅಕಸ್ಮಾತಾಗಿ ದೇವರು ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸ್ಬೋದು. ಮುಂದೆ ಏನೋ ನಿಮ್ಮ ಲೈಫಲ್ಲಿ ಚೇಂಜಸ್ ಬರಬಹುದು. ಆ ಪಾಸಿಬಿಲಿಟೀಸ್ ಇಲ್ಲಿ ಕಾಣ್ತಾ ಇದೆ. ನಂಬರ್ 2, ನಂಬರ್ 7 ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಲ್ಲಿಬ್ರಿಗೂ ಫರ್ಮ್ ಮೈಂಡ್ ಇಲ್ಲ, ಮುಂದೆ ನಿಮ್ಮನ್ನು ಭೇಟಿ ಮಾಡ್ಬೋದಾ? ಮೆಸೇಜ್ಗಳು ನೋಡೋಣ. ಒಂದೊಂದು ಸರಿ ಎಲ್ಲ ಕನೆಕ್ಷನ್ಗಳಲ್ಲೂ ಸಮಸ್ಯೆಗಳಿರುತ್ತೆ, ಇಂಪರ್ಫೆಕ್ಷನ್ಸ್ ಇರುತ್ತೆ, ಅದನ್ನು ಸರಿ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ಮತ್ತೊಂದು ಓಪನ್ ಯುವರ್ ಹಾರ್ಟ್ ಟು ಜಾಯ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಸಿಂಪ್ಲಿಫೈ ಯುವರ್ ಲೈಫ್. ಹಾಗೆ ಕ್ಲೆನ್ಸಿಂಗ್ ವಾಟರ್, ಪ್ಯೂರಿಫಿಕೇಷನ್ ಆ್ಯಕ್ಟಿವೇಟ್ಸ್ ವೈಬ್ರೆಂಟ್ ಲೈಫ್ ಫೋರ್ಸ್ ಅನ್ನೋದು ಬರ್ತಾ ಇದೆ. ಮಿರಾಕಲ್ಸ್ ಬರ್ತಾ ಇದೆ ನೋಡಿ. ಎಕ್ಸ್ಪೆಕ್ಟ್ ದಿ ವಂಡರಸ್ ಟು ಎಮರ್ಜ್. ಗ್ರೇಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಥ್ರೂ ಗ್ರ್ಯಾಟಿಟ್ಯೂಡ್ ಜಾಯ್ ಎಕ್ಸ್ಪ್ಯಾಂಡ್ಸ್. ಮುಂದೆ ನಿಮಗೆ ಸಂತೋಷದ ದಿನಗಳು ಬರಬಹುದು, ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಬಿ ಪ್ರಿಪೇರ್ಡ್. ಸಪೋರ್ಟ್ ಈಸ್ ಆಲ್ ಅರೌಂಡ್. ಯಾವುದೋ ಏಂಜಲ್ ನಂಬರ್ಗಳನ್ನ ನೋಡ್ತೀರಾ ನೀವು, ಅಕಸ್ಮಾತ್ತಾಗಿ ಅವರು ನಿಮಗೆ ಕಾಲ್ ಮಾಡ್ಬೋದು, ಅಥವಾ ಎಲ್ಲಾದರೂ ನಿಮಗೆ ಭೇಟಿ ಆಗ್ಬೋದು. ಅವರು ಅಕಸ್ಮಾತ್ತಾಗಿ ಭೇಟಿಯಾದರೆ ನಿಮಗೆ ಸಂತೋಷ ಆಗುತ್ತೆ ಅಲ್ವಾ? ಏನೋ ಮಿರಾಕಲ್ಸ್ ಆಗ್ಬೋದು. ಆಗಾಗ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.